ನಮಸ್ಕಾರ. ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು. ಮುಖ್ಯಾಂಶಗಳು: ದಾವಣಗೆರೆ ತಾಲೂಕಿನ ಮಾಯಕೊಂಡ ಮತ್ತು ಲೋಕಿಕೆರೆಯಲ್ಲಿ ಅರೆಸೇನಾ ಪಡೆಯ ಪಥಸಂಚಲನೆ, ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮನವಿ. ಇಂದು ಬೆಳಗ್ಗೆ ಮಾಯಕೊಂಡದಲ್ಲಿ BY ರಾಯ್ ಮತ್ತು ಶ್ರೀಶೈಲ್ ಪಟ್ಟಣಶೆಟ್ಟಿ ಅದಡಿ PSI ಇವರ ನೇತೃತ್ವದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಅರೆಸೇನಾ ಪಡೆಯ ಸೈನಿಕ ದಳ ಶಸ್ತ್ರಾಸ್ತ್ರಗಳ ಹಿಡಿದು ಇಡೀ ಗ್ರಾಮದ ಮುಖ್ಯ ರಸ್ತೆಗಳಲ್ಲಿ ಸಂಚರಿಸಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಮನವಿ ಮಾಡಿಕೊಂಡಿತು. ಮುಂಬರುವ ರಂಜಾನ್ ಹಬ್ಬ ಹಾಗೂ ಯುಗಾದಿಯ ದಿನದ ಅಂಗವಾಗಿ ಪೂರ್ವಭಾವಿಯಾಗಿ ಅತಿ ಸೂಕ್ಷ್ಮ ಪ್ರದೇಶಗಳನ್ನು ಗುರುತಿಸಿದ ಮಾಯಕೊಂಡ ಮತ್ತು ಲೋಕಿಕೆರೆಯ ಗ್ರಾಮಗಳು ಈ ಹಿಂದೆ ಹಲವಾರು ಕೇಸುಗಳನ್ನು, ಹಲವಾರು ಘರ್ಷಣೆಗಳು ನಡೆದಿದ್ದ ಹಿನ್ನೆಲೆಯಲ್ಲಿ ಆ ಗ್ರಾಮದಲ್ಲಿ ಪ್ರತಿಯೊಬ್ಬ ಯುವಕರು, ಹಿರಿಯರು ಹಾಗೂ ಸಂಘ ಸಂಸ್ಥೆಗಳು, ಗ್ರಾಮ ಪಂಚಾಯಿತಿಯ ಸದಸ್ಯರ ಭೇಟಿ ನೀಡಿ ಅಲ್ಲಲ್ಲಿ ಮುಂಬರುವ ಹಬ್ಬದಲ್ಲಿ ಶಾಂತಿ ಸುವ್ಯವಸ್ಥೆಯಿಂದ ಹಬ್ಬವನ್ನು ಆಚರಿಸಲು ಮನವಿ ಮಾಡಿಕೊಂಡಿತ್ತು. ಈ ಸಂದರ್ಭದಲ್ಲಿ ಅದಡಿ ಸಬ್ ಇನ್ಸ್ಪೆಕ್ಟರ್ ಅಂತ ಶ್ರೀಶೈಲ್ ಪಟ್ಟಣಶೆಟ್ಟಿಯವರು ಮಾತನಾಡಿ, ಭದ್ರಾವತಿಯಲ್ಲಿ ಈ ಹಿಂದೆ ಯಡಿಯೂರಪ್ಪನವರ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರಾಜ್ಯದ ಏಕೈಕ ಕೇಂದ್ರದಲ್ಲಿ ಅರೆಸೇನಾ ತುಕಡಿಯ ಒಂದು ಬಟಾಲಿಯನನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದು ವಿಶೇಷ. ಆ ಒಂದು ತಕ್ಷಣ ಎಲ್ಲೇ ರಾಜ್ಯದ ಬೇರೆ ಬೇರೆ ಸ್ಥಳಗಳಲ್ಲಿ ಗಲಾಟೆ, ಅಶಾಂತಿ ಸಂಭವಿಸಿದಲ್ಲಿ ತಕ್ಷಣವೇ ಆ ದಳ ಹೋಗಿ ಅದನ್ನು ತಡೆಹೊಡ್ಡಿ ಶಾಂತಿ ಸುವ್ಯವಸ್ಥೆ ಕಾಪಾಡಲಿಕ್ಕೆ ಅದು ಶ್ರಮಿಸುವಂತಹ ಒಂದು ಕಾರ್ಯವನ್ನು ಮಾಡುತ್ತದೆ ಎಂದು ಅವರು ತಿಳಿಸಿದರು. ಹಾಗೆ ಮುಂಬರುವ ರಂಜಾನ್ ಮತ್ತು ಯುಗಾದಿ ಹಬ್ಬವ ಸಡಗರ ಸಂಭ್ರಮ ಆಚರಿಸಿ ಯಾವುದೇ ಅಹಿತಕರ ಘಟನೆ ಆಗದಂತೆ ತಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಪರಸ್ಪರ ಸೋದರತ್ವ ಭಾವನೆಯನ್ನು ರೂಢಿಸಿಕೊಳ್ಳಬೇಕು. ಗ್ರಾಮವನ್ನು ಮಾದರಿ ಗ್ರಾಮವಾಗಿ ಮಾಡಲು ತಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಲು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ BSF, CRPF ಹಾಗೂ ಅರೆಸೇನಾ ಪಡೆಯ ಮುಖ್ಯಸ್ಥರಾದಂಥ BC ರಾಯ್ ಅವರು ಕೂಡ ಮಾತನಾಡಿ, ಪ್ರತಿ ಗ್ರಾಮಗಳಲ್ಲಿ ಅರೆಸೇನಾ ಪಡೆ ಸಂಚಲನ ಮಾಡುವ ಉದ್ದೇಶ ಮತ್ತು ಏಕೆ ನಾವು ಪಥಸಂಚಲನ ಮಾಡುತ್ತೇವೆ ಅನ್ನೋದನ್ನು ಸೂಕ್ಷ್ಮವಾಗಿ ಗ್ರಾಮಸ್ಥರಿಗೆ ತಿಳಿ ಹೇಳಿದರು. ಈ ಸಂದರ್ಭದಲ್ಲಿ ದಲಿತ ಸಂಘದ ಮುಖಂಡ ಮಂಜುನಾಥ್, ಹಿರಿಯ ಮಾಧ್ಯಮರಂಥ ಪ್ರಶಸ್ತಿ ವಿಜೇತ ಪತ್ರಕರ್ತ ಹಾಗೂ ಕಲಾವಿದರು, ಯುವ ಮುಖಂಡರು, ಸ್ವಾಭಿಮಾನಿ ಬಳಗದ ಪುರಂದರ್ ಲೋಕಿಕೆರೆ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳು ಹಾಗೂ ಗ್ರಾಮದ ಹಿರಿಯರು, ಯುವಜನರು ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ಶಾಂತಿ ಸುವ್ಯವಸ್ಥೆಗೆ ಪೊಲೀಸ್ ಇಲಾಖೆ ಜೊತೆ ಕೈ ಜೋಡಿಸಲು ಪ್ರಮಾಣ ಮಾಡಿದರು. ವರದಿ ಪುರಂದರ್ ಲೋಕಿಕೆರೆ, ಸಂಕಲನ ಹಾಗೂ ಸಂಪಾದನೆ GB ಹಾವೇರಿ. ಇದು GBS 63 ಅಪ್ಡೇಟ್ ಚಾನಲ್. ಚಂದಾದಾರರಾಗಿ ಸಬ್ಸ್ಕ್ರೈಬ್ ಆಗಿ. ಕರ್ನಾಟಕ ಪೊಲೀಸ್ ಅಂದ್ರೆ ಅದಕ್ಕೊಂದು ಹೆಸರಿದೆ, ಒಂದು ಒಳ್ಳೆ ಫೇಮ್ ಇದೆ ಅಂತ ಒಂದು ಇಲಾಖೆ. ಎಲ್ಲ ನಮ್ಮ ಸಿಬ್ಬಂದಿಗಳು ಬಂದಿದ್ದಾರೆ, ಸೈನ್ಯ ತುಕಡಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಮತ್ತೆ ಲೋಕಿಕೆರೆಯ ಜನತೆ ಪರವಾಗಿ, ಗ್ರಾಮ ಪಂಚಾಯತಿ ಪರವಾಗಿ, ಎಲ್ಲ ನಮ್ಮ ಯುವಕರು, ಹಿರಿಯರ ಪರವಾಗಿ ಅತ್ಯಂತ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಮತ್ತೆ ಶುಭಾಶಯಗಳನ್ನು ನಾವು ಕೋರ್ತೇವೆ. ಥ್ಯಾಂಕ್ ಯು ಸರ್. ಗುಡ್ ಲಕ್ ಸರ್. ವಿಸಿಟ್ ಮಾಡ್ಕೊಂಡು ಇನ್ ಕೇಸ್ ಏನಾದ್ರು ಪ್ರಾಬ್ಲಮ್ ಬಂತು ಅಂದರೆ ಆ ಜಾಗಕ್ಕೆ ಬಂದು ಡ್ಯೂಟಿ ಮಾಡೋಕ್ಕೋಸ್ಕರ ಎಲ್ಲ ಏರಿಯಾದ ಡೊಮಿನೇಷನ್ ಮಾಡ್ತಾರೆ, ಏರಿಯಾ ಡೊಮಿನೇಷನ್ ಮಾಡ್ತಾ ಇದ್ದಾರೆ. ಇಷ್ಟೇ ಇದು ಪೀಸ್ ಶಾಂತಿಗೋಸ್ಕರ ಬರ್ತಾ ಇದ್ದಾರೆ. ರಾಜ್ಯದಾದಂಥ ಪ್ರತಿ ಜಿಲ್ಲೆಗೂ ಏನು ಮಾಡ್ತಾರೆ, ಪ್ರತಿ ಸ್ಟೇಷನ್ ಲಿಮಿಟ್ಸ್ಗೂ ಹೋಗ್ತಾರೆ. ನಮ್ಮ ಈಗ ಏನಂತಾರೆ, ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲ ಸ್ಟೇಷನ್ಗಳಲ್ಲೂ ಕೂಡ ಒಂದೊಂದು ಗ್ರಾಮ, ಎರಡೆರಡು ಗ್ರಾಮ, ಯಾವುದೋ ದೊಡ್ಡ ದೊಡ್ಡ ಗ್ರಾಮಗಳಲ್ಲ, ಯಾವ ಗ್ರಾಮಗಳಲ್ಲಿ ಸಮಸ್ಯೆಗಳಿದ್ದಾವೆ ಅಂಥ ಗ್ರಾಮಗಳಲ್ಲಿ ಇದು ಮಾಡಿ ಏರಿಯಾ ಡಾಮಿನೇಷನ್ ಅಂತೇಳಿ ಅಂದ್ರೆ ಜಾಗದ ಬಗ್ಗೆ ಮತ್ತು ಸಾರ್ವಜನಿಕ ಅಂದ್ರೆ ಬೇಗ ಏನಾದರೂ ಹೆಚ್ಚು ಕಡಿಮೆ ಆದಾಗ ಏನಾದರೂ ತಪ್ಪುಗಳಾದಾಗ ತಕ್ಷಣಕ್ಕೆ ಬಂದು ರಿಯಾಕ್ಷನ್ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ
ಇಲ್ಲಿರುವಂಥ ಏನಂತ ಲೋಕಲ್ ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಅಂತ ಬಂದಿರೋದು. ಥ್ಯಾಂಕ್ ಯು.